ಗಟ್ಟಿ ಮೇಳದ್ನಾದ ಎಲ್ಲ ಹೆಣ್ಣೆತ್ತೋರ್ ಕನಸು ಅಮ್ಮ. ನನಗೆ 4 ಕನಸಿದೆ ಅಮ್ಮ. 4 + 4 8 ನಿಂಗೆ 8 ಜನ ಮಕ್ಳಾ? ಯಾಕಮ್ಮ ಇಂಥ ಚೈಲ್ಡ್ಗಳನ್ನ ದೊಡ್ಡವ್ರು ಮಾತಾಡೋ ಮಧ್ಯೆ ನಿಲ್ಸ್ಕೊತೀರಾ? ನೋಡಿ ಹೆಂಗ್ ಮಾತಾಡ್ತಾಳೆ. ಅವಳು ತಮಾಷೆಗೆ ಹೇಳಿದ್ರು, ಅದು ನಿಜಾನೇ ಅಲ್ವಾ? ನಮಗೆ ಒಂದೊಂದು ಮದುವೆ ಮಾಡೋದು 2 ಮದುವೆ ಮಾಡೋ ಥರ ಆಗತ್ತೆ. ನಮ್ಮ ಮಧ್ಯಮ ವರ್ಗದವ್ರ ಸ್ಥಿತಿನೇ ಅಂಥದ್ದು. ಈಗ ಯಾಕೆ ಹಳೆ ಕ್ಯಾಸೆಟ್ ಹಾಕಿದ್ಯಾ? ಕಣ್ಣಿನಲ್ಲಿ ಕೈ ತೊಳೆಯುವಂಥ ಸಿಚುವೇಶನ್ ಏನಾಗಿದೆ? ಹಾಗೆಲ್ಲ ಏನೂ ಇಲ್ಲ ಅಮ್ಮ. ನಿನ್ನ ನಿಶ್ಚಿತಾರ್ಥ ಯಾವ ತೊಂದರೆನೂ ಇಲ್ಲದೆ ಸುಲಲಿತವಾಗಿ ನೆರವೇರ್ತು. ಅದೇ ನನಗೆ ಸಮಾಧಾನ. ಮನ್ಸಿಗೆ ತುಂಬ ಖುಷಿ ಆಯ್ತಮ್ಮ. ನಂಗೆ ನಿಂಗಿನ್ನ ಜಾಸ್ತಿ ಖುಷಿ ಆಯ್ತು. ಹೌದು, ಹಳೆ ಮುದ್ಕಿನ ಸಾಗಾಕಿದ್ರೆ ಬೆಡ್ ನಂಗೆ ಒಬ್ಳಿಗೆ ಸಿಕ್ಬಿಡುತ್ತೆ ಅಂತ ಖುಷಿ ಪಟ್ಟಿರ್ತೀಯ ಬಿಡು. ಹಂಗೆಲ್ಲ ಏನು ಇಲ್ಲ ಆಯ್ತಾ? ಸಾಕಮ್ಮ ತಾಯಿ, ನೀವುಗಳು ಮತ್ತೆ ಜಗಳ ಶುರು ಮಾಡಿಬಿಡಿ. ನಿಮ್ಮ ರಂಪಾಟ ರಾದ್ದಾಂತ ಇವೆಲ್ಲ ಸುಧಾರಿಸಿ ನಿಮ್ಗಳಿಗೆ ಮದುವೆ ಮಾಡೋಷ್ಟರಲ್ಲಿ ನಾವುಗಳು ಹಣ್ಣಾಗೋಗ್ತೀವಿ ಅಷ್ಟೆ. ನಮ್ಮನ್ ಮದ್ವೆ ಆದ್ಮೇಲೆ ನಮ್ ಗಂಡಂದ್ರು ಅಷ್ಟೇ ಪರಿ, ಸುಸ್ತಾಗಿ ಹೋಗ್ಬಿಡ್ತಾರೆ ಅಷ್ಟೇ. ಮತ್ತೆ ನಾವ್ ಯಾರು? ಆರ್ತಿ ಕೇಟ್ರಿಂಗ್ MD ಪರಿಮಳ ಮಂಜುನಾಥ್ ಅವ್ರ ಮಕ್ಕಳು. ಅರೆ ರಾಜ, ಬಂದ್ಯಪ್ಪ? ನೈಟ್ ಡ್ಯೂಟಿ ಮುಗೀತಾ? ಯೋ, ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಉಳಿ ಉಂಡಾಡಿ ಗುಂಡನ್ ತರ ಆಗ್ಬಿಟ್ಟಿದ್ಯಲ್ಲ. ಅಲ್ಲ, ಕೊಬ್ಬಿರ್ಬೇಕು, ಆದ್ರೆ ಈ ಮಟ್ಟಕ್ಕಲ್ಲ. ಬರ್ತಾ ಬರ್ತಾ ನಿಂಗೆ ಯಾಕೋ ಅತಿ ಆಗಿದೆ. ಅದಿತಿ, ಈಗೇನಾಯ್ತು ಅಂತ ಬರ್ತಿದ್ದಂಗೆ ನೀನ್ ಜಗಳ ಆಡ್ತಿದ್ಯಾ? ಫೋನಲ್ಲೇ ಸಿಕ್ಕಿದ್ರೆ ಫೋನಲ್ಲೇ ಒಂದ್ ಕೈ ನೋಡ್ಕೊಳ್ತಿದ್ದೆ. ಆದ್ರೆ ಅವ್ನ್ ಗ್ರಾಚಾರ ಸರಿ ಇಲ್ಲ. ನನ್ನ ಎದುರುಗಡೆನೆ ಸಿಕ್ಕಿದಾನೆ. ಇವ್ನು ಮಾಡಿರೋ ಗನದಾರಿ ಕೆಲ್ಸಕ್ಕೆ ಎಷ್ಟು ಬೈದ್ರು ಕಮ್ಮಿನೇ. ಯಾಕೆ ಏನಾಯ್ತೆ? ಕೇಳೋದು ನೋಡು. ಇವ್ನು ಇಂತ ಮೋಸ ಮಾಡ್ತಾನಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲರೂ ಎಂಗೇಜ್ಮೆಂಟಿಗೆ ಬಂದಿದ್ರು, ಆದ್ರೆ ಈ ಪಾರ್ಟಿ ಎಲ್ಲೋಗಿತ್ತು? ಅಪ್ಪ ಅಮ್ಮ ಇಬ್ರು ಸೇರಿ ಬಿಲ್ಡಪ್ ಕೊಡ್ತಾರಲ್ಲ ನಮ್ಮನೆ ಗಂಡ್ಮಗ ಅಂತ ಹೇಳಿ. ಫಂಕ್ಷನ್ ಅಲ್ಲಿ ಎಲ್ಲ ಕಾರ್ಯನೂ ನೀನೇ ನೋಡ್ಕೋಬೇಕು ತಾನೆ. ಆದ್ರೆ ಈ ಆಸಾಮಿ ಅಲ್ಲೆಲ್ಲೂ ಪತ್ತೇನೇ ಇಲ್ಲ. ಅಲ್ಲ, ಮನೆ ಫಂಕ್ಷನ್ ಬಿಟ್ಟು ಹೋಗೋ ಅರ್ಜೆನ್ಸಿ ಏನಿತ್ತು? ಅಲ್ಲ, ಆ ಕಾರ್ಯಕ್ರಮದಲ್ಲಿ ಇರೋದ್ ಬಿಟ್ಟು ನೀನ್ ಅಲ್ಲಿ ಎಲ್ಲಿ ಹೋಗಿದ್ದೆ? ಅದು ಏನಾಯ್ತು ಅಂದ್ರೆ ಏನೇನಾಯ್ತು? ಇಲ್ಲಿ ಯಾರು ನಿನ್ ಕತೆ ಕೇಳಕ್ಕೆ ರೆಡಿ ಇಲ್ಲ. ನೀನ್ ಹೂವ ಮುಡ್ಸೋಕ್ ಬಂದ್ರು ಮುಡ್ಸ್ಕೊಳಕ್ ಇಲ್ಲಿ ಯಾರು ರೆಡಿ ಇಲ್ಲ. ಇನ್ಸ್ಟೆಂಟ್ ಕತೆ ಬೇರೆ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತೀಯ. ಇಲ್ಲ ದಿತಿ, ನೀನ್ ಆಕ್ಚುಲಿ ಮೋಸ್ಟ್ಲಿ ನಿನ್ನ ಹತ್ರನೇ ಇರ್ಕೊ. ಇದನ್ನೆಲ್ಲ ನಾನು ಕೇಳಕ್ ನಾನು ರೆಡಿ ಇಲ್ಲ. ಪೇಷನ್ಸ್ ಇದ್ರು ಕೇಳಿಸ್ಕೊಳ್ಳಲ್ಲ ಬಿಡು. ಇನ್ಮೇಲಿಂದ ನಿನ್ನ ಹತ್ರ ಮಾತಾಡಬೇಡ, ನಾನು ನಿನ್ನ ಹತ್ರನೂ ಮಾತಾಡೋದ. ನಮ್ಮ ಮನೇಲಿ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ವೇದಾಂತ್. ಈ ವಿಚಾರ ನಡೆದು ಎಷ್ಟು ದಿನ ಆಯ್ತು, ಆದ್ರೆ ಗೊತ್ತಿರೋರು ಯಾರು ಮಾತಾಡಿಲ್ಲ ಅಂತಂದ್ರೆ ಏನ್ ಅರ್ಥ? ನಾನು ನಿಮ್ಗೆಲ್ಲ ಏನ್ ಅನ್ಯಾಯ ಮಾಡಿದ್ದೀನಿ? ಯಾಕೆ ಹೀಗ್ ಮಾಡಿದ್ರಿ? ಅಮ್ಮ ಪ್ಲೀಸ್ ಅಮ್ಮ, ಬೇಜಾರಾಗ್ಬೇಡಿ. ಅದೇನೇ ಬೇಕು ಅಂತ ವಿಚಾರನ ಮುಚ್ಚಿಟ್ಟಿದ್ಲ. ನನಗೂ ವಿಷಯ ಗೊತ್ತಿರಲಿಲ್ಲಮ್ಮ. ಇನ್ಫ್ಯಾಕ್ಟ್ ವಿಕ್ರಾಂತ್ಗೆ ಮೊದಲೇ ವಿಚಾರ ಗೊತ್ತಾಗಿತ್ತು. ಅವನಾದ್ರೂ ಹೇಳ್ಬೋದಾಗಿತ್ತಲ್ವಾ ವೇದಾಂತ್? ಪಾಪ, ಇದು ಎರಡನೇ ಸಲ ಅವಳಿಗೆ ಹೀಗಾಗ್ತಾ ಇರೋದು. ಅವಳೊಬ್ಳೆ ಎಷ್ಟು ನೋವನ್ನ ಅನುಭವಿಸ್ತಾ ಇರ್ಬೇಕಲ್ವಾ? ಹೀಗಾಗ್ಬಾರ್ದಾಗಿತ್ತು. ನಾನು ಅವಳ ಹತ್ರ ಮಾತಾಡ್ಲೇಬೇಕು ವೇದಾಂತ್, ಮಾತಾಡ್ಲೇಬೇಕು. ಅಮ್ಮ ಪ್ಲೀಸ್ ಅಮ್ಮ.
ಈಗಾಗಲೇ ಮಗು ಕಳ್ಕೊಂಡಿರೋ ನೋವು ಜೊತೆಗೆ ಈ ವಿಚಾರನ ಮುಚ್ಚಿಟ್ಟಿದ್ದೀನಿ ಅನ್ನೋ ಗಿಲ್ಟ್ ಕೂಡ ಅವಳನ್ನ ತುಂಬಾನೇ ಕಾಡ್ತಿದೆ. ನಾನು ಅವಳಿಗೆ ಸಮಾಧಾನ ಮಾಡಿ ಧೈರ್ಯ ಹೇಳ್ತೀನಿ ವೇದಾಂತ್. ಅದು ನನಗೆ ಖಂಡಿತವಾಗ್ಲೂ ಗೊತ್ತಮ್ಮ. ಆದ್ರೆ ಇವಾಗ ಅದ್ರ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಎಂಗೇಜ್ಮೆಂಟ್ ಅಲ್ಲಿ ನಾವು ಯಾರು ಖುಷಿಯಿಂದ ಇರೋದಿಲ್ಲ ಅಂತ ಅವಳು ಸಾರ್ಥಕ್ ಇಬ್ರು ಮಾತಾಡಿ ಮ್ಯೂಚುವಲ್ ಆಗಿ ಡಿಸೈಡ್ ಮಾಡ್ಕೊಂಡಿರೋದು ಇದು. ಈಗ ಅವಳು ಕೆಟ್ಟ ನೆನಪಿಂದ ಹೊರಗಡೆ ಬರ್ತಿದ್ದಾಳೆ. ಅವಳಿಗೆ ಆಲ್ರೆಡಿ ಸಿಕ್ಕಾಬಿಟ್ಟು ಅನುಭವಿಸ್ಬಿಟ್ಟಿದ್ದಾಳಮ್ಮ. ಅವಳಿಗೆ ತೋರಿಸ್ಬೇಕಾಗಿರೋದು ಈಗ ಸಿಂಪತಿ ಅಲ್ಲಮ್ಮ. ಅದರಿಂದ ಅವಳು ಇನ್ನಷ್ಟು ವೀಕ್ ಆಗ್ತಾಳೆ ಹೊರತು ಸ್ಟ್ರಾಂಗ್ ಆಗಲ್ಲ. ಅವಳಿಗೆ ಬೇಕಾಗಿರೋದು ಸಿಂಪತಿ ಅಲ್ಲ, ಎಂಪತಿ. ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊತೇನೆ, ಇನ್ನು ಆ ದಿನದಗಡೆ ಈ ವಿಚಾರವಾಗಿ ಯಾರು ಕಣ್ಣೀರು ಹಾಕ್ಬೇಡಿ. ಅಷ್ಟೇ ಅಲ್ಲ, ಅವಳ ವಿಚಾರನ ಯಾಕೆ ಮುಚ್ಚಿಟ್ಲು ಅಂತ ಅವಳು ಯಾರು ಪ್ರಶ್ನೆ ಕೂಡ ಮಾಡಬಾರ್ದು. ಇನ್ಫ್ಯಾಕ್ಟ್ ಅದ್ರ ಬದಲು ನಾವೆಲ್ಲ ಅವಳ ಜೊತೆ ಎಲ್ಲಿ ಅಯ್ಯೋ ನಿಶ್ಚಿತಾರ್ಥ ಆದ್ಮೇಲೆ ನಿನ್ ಮುಖದಲ್ಲಿ ಗೃಹಿಣಿ ಕಳೆ ಬಂದ್ಬಿಟ್ಟಿದೆ. ಯಾಕೆ ನನ್ನ ಮುಖದಲ್ಲಿ ಇನ್ನೇನು ಕಾಣಿಸ್ತಾ ಇಲ್ವಾ? ಅದು ಹಾಗಲ್ಲ ಕಣೆ, ಕೆಲವು ಬದಲಾವಣೆಗಳು ಅನಿವಾರ್ಯ, ನಿನಗೆ ಗೊತ್ತಾಗಲ್ಲ. ನೀನು ಮೊದಲೆಲ್ಲ ಆಫೀಸ್ಗೆ ಹೋಗುವಾಗ ದಡಬಡ ಅಂತ ಎದ್ದು ತಿಂಡಿನ ಹಾಗೆ ಬಾಯಿ ತುರ್ಕೊಂಡು ಹೋಗ್ಬಿಡ್ತಿದ್ದೆ. ಆದ್ರೆ ಇವತ್ತು ನೋಡು, ಶಿಸ್ತಾಗಿ ಎದ್ದು ಸ್ನಾನ ಮಾಡಿಕೊಂಡು ತಿಂಡಿಗೆ ನೀನೇ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ. ಏನ್ ಮಾಡೋದು ಹೇಳು, ನಾವು ಬೇಗ ಎದ್ದಿದ್ದಲ್ಲ, ರಾತ್ರಿ ಎಲ್ಲ ನಮ್ಮ ಹುಡ್ಗಂದೇ ಕನ್ಸು, ನಿದ್ದೆ ಸರಿಯಾಗಿ ಬರಲ್ಲ. ಏನೇ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ, ಒಂದಷ್ಟು ವರ್ಷ ಆದ್ಮೇಲೆ ನಾನು ನಿಂತರ ಟಿಪಿಕಲ್ ಆಂಟಿ ಆಗ್ಬಿಡ್ತೀನ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಕ್ತೀನಿ ನೋಡು. ಸುಮ್ಮನೆ ತಮಾಷೆ ಮಾಡಿದೆ ಪರಿ, ಡೋಂಟ್ ವೆರಿ. ಸರಿ, ನಾವಿವತ್ತು ವೇದಾಂತ್ ಮನೆಗೆ ಹೋಗಿ ಬೀಗರ್ನ ಮಾತಾಡ್ಸ್ಕೊಂಡು ಬರೋಣ ಅನ್ಕೊಂಡಿದ್ದೀವಿ. ಬೀಗರನ್ನ ಯಾಕೆ ಮಾತಾಡ್ಸ್ಬೇಕು? ಅದು ನಿನಗೆ ಅರ್ಥ ಆಗಲ್ಲ ಅಮ್ಮ. ನಿಶ್ಚಿತಾರ್ಥ ಆದಮೇಲೆ ಮದುವೆ ಮಾತುಕತೆ ಇರುತ್ತೆ. ಹೇಗೆ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಬರ್ತೀವಿ. ಹಾಂ ಸರಿಪ್ಪ, ಆದರೆ ಒಂದೆರಡು ದಿನ ಬಿಟ್ಕೊಂಡು ಹೋಗಿ, ಇವತ್ತು ಬೇಡ. ಯಾಕೆ ಇವತ್ತು ಯಾಕೆ ಹೋಗ್ಬಾರ್ದು? ಅಲ್ಲಿನ ವಾತಾವರಣ ಅಷ್ಟು ಸರಿ ಇಲ್ಲಮ್ಮ. ವಾತಾವರಣ ಸರಿಯಾಗಿಲ್ವಾ? ಏನಾಯ್ತು ಅಂತ ಹೇಳು. ಅಲ್ಲೆಲ್ಲರೂ ಬೇಜಾರಲ್ಲಿದ್ದಾರಮ್ಮ. ಈಗ ನೀವು ಹೋದ್ರೂ ಅಲ್ಲೇನು ಮಾತುಕತೆ ನಡೆಯಲ್ಲ. ಏನಮ್ಮ ಹೇಳ್ತಾ ಇದೆಯಾ? ಬೇಜಾರ? ಯಾಕೆ ಅಮ್ಮ? ಯಾಕೆ ಸುಮ್ಮನೆ ಇದೆಯಾ? ಏನಾಯ್ತು ಅಂತ ಹೇಳೆ. ಅದು ನಿಶ್ಚಿತಾರ್ಥದಲ್ಲಿ ಏನಾದರೂ ತೊಂದರೆ ಆಯಿತು ಅಂತ ಸುಹಾಸಿನಿ ಅವ್ರು ಹೇಳಿದ್ರ? ಏನಾಯ್ತು ಅಂತ ಹೇಳೆ. ಅದು ಹೇಳಿದ್ರೆ ನೀವು ನೊಂದ್ಕೊಳ್ತೀರಾ. ಅಮ್ಮ, ಯಾಕೆ ಹೀಗೆ ಹಿಂಸೆ ಕೊಡ್ತಿದ್ಯಾ? ಬೇಜಾರಾಗಿದೆ ಅಂತೀಯಾ? ನಾವು ನೊಂದ್ಕೋತೀವಿ ಅಂತ ಹೇಳ್ತಿದ್ಯಾ? ಏನಾಗಿದೆಯೇ? ಅದು ಅದಕ್ಕೆ ಯಾರು ಬರಲ್ಲ ಬರಲ್ಲ ಬರಲ್ಲ, ನನ್ನ ಮಗು ಸತ್ತೋಗಿದ್ದೆ.
ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ವಿಷಯ ಇವಾಗ ಗೊತ್ತಾಗಿದೆ, ಅದಕ್ಕೆ ಹರ್ಟ್ ಆಗ್ತಾ ಇದೆ. ಬಟ್ ನನಗೆ ಅದು ಅಭ್ಯಾಸ ಆಗೋಗಿದೆ. ಆಗಿದ್ದಾಗೋಯ್ತು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡು ಮುಖ ಸಪ್ಪೆ ಹಾಕೊಂಡಿದ್ರೆ ಏನಾದ್ರೂ ಆಗತ್ತಾ? ಏನು ಮಾಡಕ್ಕಾಗಲ್ಲ. ಆಗಲ್ಲ ಪುಟ್ಟ, ನಿನ್ ಜೊತೆ ನಾವೆಲ್ಲ ಯಾವಾಗ್ಲೂ ಇರ್ತೀವಿ. ವಿಷಯ ಅದಲ್ಲ. ಅಪ್ಪ, ವಿಷಯದಲ್ಲ ಅಂತ ನಂಗೆ ಗೊತ್ತು. ಬಟ್ ಇವಾಗ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಅವಾಗಲೇ ಹೇಳ್ದಂಗೆ ಯೋಚನೆ ಮಾಡಿ ಏನಾದ್ರು ಬದಲಾಯಿಸಕ್ಕಾಗತ್ತಾ? ಅಂಡ್ ಮೋರ್ ಓವರ್, ಇವಾಗ ನಮಗೆ ಸಂಭ್ರಮ ಪಡೋಕ್ಕೊಂದು ಕಾರಣ ಇದೆ. ಅಣ್ಣನ ಎಂಗೇಜ್ಮೆಂಟ್ ಆಗಿದೆ. ಅವ್ನು ಫೈನಲಿ ದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇಂದ ಫ್ಯಾಮಿಲಿ ಮ್ಯಾನ್ ಆಗ್ತಾ ಇದ್ದಾನೆ. ಇದಕ್ಕಿಂತ ಖುಷಿ ವಿಚಾರ ಬೇಕಾ? ಅಂಡ್ ಹೇ ಬ್ರದರ್, ಬಿಸ್ನೆಸ್ ಅಲ್ಲಿ ಸೂಪರ್ ಆಗಿ ಮಾಡ್ತಾ ಇದೆಯಾ, ಪ್ರಮೋಷನ್ ಸಿಗ್ತಾ ಇದೆ. ಹಾಗೇನೆ ಫ್ಯಾಮಿಲಿಯಲ್ಲಿ ಕೂಡ ಪ್ರಮೋಷನ್ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಅಂಡ್ ನೀವು ಪಾಸ್ಟ್ ಇಸ್ ಪಾಸ್ಟ್, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಣ ಅಲ್ವಾ? ಅದ್ಯಾ ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಮನೆಯಲ್ಲಿರೋ ಮಾರಿ ಕಣ್ಣು, ಎಲ್ಲರ ಕಣ್ಣಿನ ದೃಷ್ಟಿನೂ ಹೊರಟೋಗ್ಲಿ. ಯಾರ ವಕ್ರ ದೃಷ್ಟಿನೂ ನಿನ್ ಮೇಲೆ ಬೀಳ್ಬಾರ್ದು. ಇನ್ಮೇಲಾದ್ರೂ ದೇವ್ರು ನಿನ್ಗೆ ಒಳ್ಳೇದ್ ಬಲಿ. ತೂ ತೂ ಅಂತ 3 ಸಲ ಮುಗಿದು. ನನಗೆ ಒಂದೇ ಮಾತು ಹೇಳೋದು, ಇನ್ ಮುಂದೆ ಏನೇ ಆದ್ರೂ ನಮ್ಮ ಹತ್ರ ಏನ್ ವಿಷಯನೂ ಮುಚ್ಚಿಡಬಾರ್ದು. ನಾವೆಲ್ಲ ನಿನ್ ಜೊತೆಗಿರ್ತೀವಿ, ಸರಿನಾ? ಆದ್ಯ ಸಡನ್ ಆಗಿ ಎಡು ಬೀಳಕ್ ಸಾಧ್ಯನೇ ಇಲ್ಲ. ಐ ಆಮ್ ಶೋರ್ ದೇರ್ ಹ್ಯಾಸ್ ಬೀನ್ ಅ ಗೇಮ್ ಪ್ಲಾನ್ ಮದರ್ ಇಂಡಿಯಾ. ನಿಜಾನೇನೆ ನೋಡು, ಇಂಥ ವಿಷಯದಲ್ಲೆಲ್ಲ ತಮಾಷೆ ಮಾಡ್ಕೊಡ್ದು. ನಿಜ ಹೇಳು, ಬಿಡ್ತೀವಲ್ಲ ನೀನು? ಇಲ್ಲಮ್ಮ, ಇಂಥ ವಿಚಾರದಲ್ಲಿ ನಾನು ಯಾಕೆ ತಮಾಷೆ ಮಾಡಲಿ ಹೇಳು? ಎಲ್ಲ ನಿಜಾನಮ್ಮ, ಅದಕ್ಕೇನೆ ಹೇಳಿದ್ರು. ಏನ್ರಿ ಇದು ಅನ್ಯಾಯ? ಪಾಪ ಆ ಹುಡುಗಿಗೆ 2ನೇ ಸಲ ಈ ಥರ ಆಗ್ತಿದೆ. ಅವಳು ಏನ್ ಪಾಪ ಮಾಡಿದ್ಲು ಅಂತ ಹೀಗೆ. ಇದು ಅನ್ಯಾಯನೇ. ತುಂಬಾ ಬೇಜಾರಾಗ್ತಾ ಇದೆಯಮ್ಮ. ಹೀಗಾಗಬಾರ್ದಾಗಿತ್ತು. ಹೌದಪ್ಪ, ಅವರೆಲ್ಲರೂ ತುಂಬ ನಿರೀಕ್ಷೆ ಇಟ್ಕೊಂಡಿದ್ರು. ವೇದಾಂತ್ ಅಂತೂ ಬೆಟ್ಟದಷ್ಟು ಕನ್ಸಿಟ್ಕೊಂಡಿದ್ದ. ಆದರೆ ದೇವರು ಅವ್ರು ಅಂದ್ಕೊಂಡಷ್ಟು ಖುಷಿನ ಕೊಡಲೇ ಇಲ್ಲ. ಅವಳಿಗೆ ಹೀಗಾಗಬಾರ್ದಾಗಿತ್ತು. ಎಂಥ ಒಳ್ಳೆ ಹುಡುಗಿ, ಎಷ್ಟು ಒಳ್ಳೆ ಗುಣ, ಎಲ್ರನ್ನೂ ಬಾಯಿ ತುಂಬ ಮಾತಾಡಿಸ್ತಿದ್ರು. ಅಂಥವ್ಳಿಗೆ ಅವಳಿಗೆ ಈ ಥರ ಆಗ್ಬೇಕಾಗಿತ್ತ? ಅಲ್ಲೆಲ್ಲರೂ ತುಂಬ ಬೇಜಾರಲ್ಲಿದ್ದಾರಮ್ಮ. ಅದಕ್ಕೆ ಇವತ್ತು ನೀವು ಹೋಗೋದು ಬೇಡ ಅಂತ ಹೇಳಿದ್ದು. ಸರಿ, ಆಫೀಸ್ಗೆ ಹೋಗಿ ಬರ್ತೀನಿ. ಅಮ್ಮ, ಇವತ್ತು ಆಫೀಸಾ? ನೀನು ನಿಶ್ಚಿತಾರ್ಥ ಆಗಿದೆ ಕಣೆ. ಇದಾದ್ಮೇಲೆ ನೀನು ಆಫೀಸ್ಗೆ ಹೋಗ್ಬೇಕಾ? ಮನೇಲೇ ಇರಬಾರ್ದಾ? ಇಲ್ಲಮ್ಮ, ಮನೇಲಿದ್ರೆ ಸುಮ್ಮನೆ ಬೇಡದಿರೋ ಯೋಚನೆ ಎಲ್ಲ ಬರುತ್ತೆ. ಅದಕ್ಕಿಂತ ಕೆಲ್ಸಕ್ಕೆ ಹೋಗೋದು ಒಳ್ಳೇದಲ್ವಾ? ಹೇಗಿದ್ರು ಮದುವೆ ಆದಮೇಲೆ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಸುಮ್ಮನೆ ಇವಾಗ ಯಾಕೆ ಗ್ಯಾಪ್ ಕೊಡಲಿ?
ಅಷ್ಟಕ್ಕೂ ನಮ್ಮ ಹುಡುಗ ಸಿಗೋದು ಆಫೀಸಲ್ಲಲ್ವಾ, ಅವನ್ನ ಗೋಳು ಹೊಯ್ಕೊಳ್ಳೋದಕ್ಕೆ ಸಣ್ಣ ಚಾನ್ಸ್ ಸಿಕ್ಕಿದ್ರೂ ಮಿಸ್ ಮಾಡ್ಕೊಳ್ಳಲ್ಲ. ಅಂಥದ್ರಲ್ಲಿ ಇಡೀ ದಿನ ಸಿಗ್ತಾನೆ ಅಂದರೆ ಮಿಸ್ ಮಾಡ್ಕೊಳ್ತೀನ? ಕಾಡ್ಸೋದು ಅಷ್ಟೇ ಅಲ್ಲ, ಈ ಟೈಮಲ್ಲಿ ನಾನು ಅವನ ಜೊತೆ ನಿಲ್ಲಬೇಕು. ಅವ್ನು ನೋವಲ್ಲಿದ್ದಾನೆ. ಅಣ್ಣ ತಗೋ ಹಾಲು ಕುಡಿ. ಬೇಡ ಅದ್ಯಾ. ಬೆಳಿಗ್ಗೆ ತಿಂಡಿನೂ ತಿಂದಿಲ್ಲ, ಇವಾಗ ಅಟ್ಲೀಸ್ಟ್ ಹಾಲಾದ್ರೂ ಕುಡಿ. ನೋ ಅದ್ಯಾ, ನಾನು ಆಫೀಸ್ಗೆ ಹೋಗ್ಬೇಕು, ಲೇಟ್ ಆಗ್ತಿದೆ. ಫೈನ್. ಏನ್ ಫೈನ್? ಏನು ಫೈನ್ ಇಲ್ಲ. ಈ ಟಿವಿಲೆಲ್ಲ ಫೇರ್ನೆಸ್ ಆಡ್ ತೋರ್ಸಲ್ವಾ, ಬಿಫೋರ್ ಅಂಡ್ ಆಫ್ಟರ್ ಅಂತ. ನೀನ್ ಬಿಫೋರ್ ತರ ಕಾಣಿಸ್ತಾ ಇದೆಯಾ. ಇನ್ನು ಹುಡುಗಿನೋ ಒಳ್ಳೆ ಆಪಲ್ ತರ ಮುದ್ದಾಗಿ ಕೆಂಪಾಗಿದ್ದಾಳೆ, ನೀನು ಅವಳ ಮುಂದೆ ಗೊಗ್ಗಾಯನ್ ತರ ಕಾಣಿಸ್ತೀಯ. ಹಿಂಗೇನು ಅನ್ಸದೇ ಇಲ್ವೇನೋ? ನಾನು ಯಾಕೆ ಇನ್ನೊಬ್ಬನ ಇಂಪ್ರೆಸ್ ಮಾಡ್ಬೇಕು ಅದ್ಯಾ? ನಾನು ಇರೋದೇ ಹೀಗೆ, ನನ್ಗೆ ಹೀಗಿರೋದೇ ಇಷ್ಟ, ನಾನು ಬೆಳೆದಿರೋದೇ ಹೀಗೆ. ಅಂಡ್ ಟ್ರಸ್ಟ್ ಮೀ, ಐ ಜಸ್ಟ್ ಲವ್ ಮೈ ಸೆಲ್ಫ್. ಇದೇ ಬೇಡ ಅಂತ ಹೇಳ್ತಾ ಇರೋದು. ಮದುವೆ ದಿನ ನೀವಿಬ್ರು ಜೋಡಿ ನೋಡ್ಬಿಟ್ಟು ಎಲ್ರು ಸೂಪರ್ ಜೋಡಿ ಅಂತ ಹೇಳ್ಬೇಕೇ ಹೊರತು ಹುಡುಗಿ ಪರವಾಗಿಲ್ಲ, ಹುಡುಗ ಏನೋ ಸ್ವಲ್ಪ ಚೆನ್ನಾಗಿರ್ಬೋದಿತ್ತು ಅಂತ ಹೇಳ್ಬಾರ್ದು. ಅದ್ಯಾ, ನಿನ್ಗೆ ಅವಳ ಇಂಪ್ಯಾಕ್ಟ್ ಜಾಸ್ತಿ ಆಗಿದೆ. ಅವಳ ಜೊತೆ ಸೇರಿ ನಿನ್ಗೂ ಸ್ವಲ್ಪ ಈ ಮಾಸ್ ಎಲಿಮೆಂಟ್ಸ್ ಅನ್ನೋದು ಬಂದ್ಬಿಟ್ಟಿದೆ. ಓಕೆ, ಕಂಪ್ಯಾರಿಸನ್ಸ್ ಇರಲಿ, ತೊಂದರೆ ಇಲ್ಲ. ಆದ್ರೆ ತೀರಾ ಈ ತರ ಇಂಪ್ರಾಕ್ಟಿಕಲ್ ಆಗಿ ನಾನ್ ಸೆನ್ಸ್. ನಿಂಗೆ ಏನ್ ಹೇಳ್ಬೇಕು ಅಂತ ತೋರಿಸ್ತಾ ಇದ್ದಾಗ ಕಂಪ್ಯಾರಿಸನ್ ಬ್ಯಾಡ್ ಅಂತ ಹೇಳ್ಬಿಡೋದು ಅಲ್ವಾ? ಇದು ಪಲಾಯನವಾದ. ವಾಟ್ ಎವರ್, ನನಗದ್ರ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಅವಳ ರೆಡಿ ಮಾಡೋದಕ್ಕೆ ವಾನರ ಸೇನೆ ನೀನು ಎಲ್ಲ ಹೋಗಿ ಜೊತೆಲಿ ಕೊಡ್ಬೇಕು. ಆಗಟ್ಲಿ ಸ್ವಲ್ಪ ನೋಡೋಥರಾದ್ರೂ ಕಾಣ್ತಾನೆ. ಬಟ್ ಲುಕ್ ಅಟ್ ಮೀ, ಐ ಜಸ್ಟ್ ವೇಕ್ ಅಪ್ ಲೈಕ್ ದಿಸ್. ನಿಜ ಹೇಳು, ನಾ ಚೆನ್ನಾಗಿ ಕಾಣ್ತಿಲ್ವಾ? ನಮ್ಮ ಅಣ್ಣ ಸೂಪರ್ ಸ್ಟಾರ್, ಪಳ ಅಂತ ಹೊಡಿತಾ ಇದೆಯಾ. ಆಕ್ಚುಲಿ ಈ ಕಾಂತಿ ಮದುವೆವರೆಗೂ ಇರಬೇಕು ಅಂತಂದ್ರೆ ನಾ ತಗೊಂಬಂದಿರೋ ಹಾಲು ಕುಡಿಬೇಕು. ಹಾಗೇನೆ ನಿನ್ ಮದುವೆ ಆಗೋವರೆಗೂ ನಿನ್ನ ಡಯಟ್ ಪ್ಲಾನ್ ನಾನೇ ಮಾಡ್ತೀನಿ. ಓಕೆ, ನನ್ನ ಡಯಟ್ ಪ್ಲಾನ್ಸ್ ಎಲ್ಲ ನೀನೇ ಮಾಡು, ಐ ಹ್ಯಾವ್ ನೋ ಪ್ರಾಬ್ಲಮ್. ಬಟ್ ನಾನು ಹಾಲು ಕುಡಿಯೋದಿಲ್ಲ, ಯಾಕಂದ್ರೆ ಹಾಲು ಕಂಡ್ರೆ ನನಗೆ ಇಷ್ಟ ಇಲ್ಲ. ಅಣ್ಣ ಈ ತರ ಆಡ್ಬೇಡ ಪ್ಲೀಸ್ ಕಣೋ. ಬೇಡ, ಬೇಡ, ನನ್ ಹಾಲು ಅಂದ್ರೆ ಇಷ್ಟ ಇಲ್ಲ. ಬೇಡ, ಫೋರ್ಸ್ ಮಾಡ್ಬೇಡ ಅದ್ಯಾ. ಅದು ಈ ತರ ಆಡಿದ್ರೆ ಹೇಗೆ ಹೇಳು? ಮಗು ತರ ಆಡ್ತಾ ಇದ್ಯಾ. ನೀನ್ ಈ ತರ ಆಡಿದ್ರೆ ನನ್ ಮಗು ಕತೆ ಏನು?